ಬಿಜೆಪಿಯ ಮಾಜಿ ಸಂಸದ ಮೈಸೂರು ಸಂಸದ ಟಿಕೆಟ್ ವಂಚಿತ ಅಂದರೆ ಈಗ ಮೈಸೂರಿನ ಲೋಕಸಭಾ ಟಿಕೆಟ್ ವಂಚಿತ ಪ್ರತಾಪ್ ಸಿಂಹ ಇದ್ದಾರಲ್ಲ, ಕಾಂಗ್ರೆಸ್ಗೆ ಏನಾದರೂ ಸೇರ್ಕೊಂಡ್ಬಿಡ್ತಾರೆ ಇವರು ಅಂತ ಒಂದು ಪ್ರಶ್ನೆ ರೈಸ್ ಆಗಿತ್ತು. ಕಾರಣ ಇಷ್ಟೇ, ಮೈಸೂರಲ್ಲಿರ್ತಕ್ಕಂಥ ಒಂದು ರಸ್ತೆಗೆ ಸಿದ್ದರಾಮಯ್ಯ ಅವರ ಆರೋಗ್ಯ ಮಾರ್ಗ ಅಂತೇನೋ ಹೆಸರಿಡಬೇಕು ಅಂತ ಬಂದಾಗ ಈ ವಿಚಾರದಲ್ಲಿ ಏನು ಮಾಡಿದರು ಪ್ರತಾಪ್ ಸಿಂಹ, ಇಡ್ಲಿ ತಪ್ಪೇನಿಲ್ಲ ಅನ್ನೋ ಧಾಟಿಲಿ ಮಾತಾಡಿದರು. ಇದಕ್ಕೆ ಮೈಸೂರಿನಲ್ಲಿ ಕಾಂಗ್ರೆಸ್ ಕಡೆಯಿಂದ ಲೋಕಸಭೆಗೆ ನಿಂತ್ಕೊಂಡು ಸೋತಿದ್ದಂತಹ ಲಕ್ಷ್ಮಣ್ಣವರು ಇತರ ನಾಯಕರೆಲ್ಲರೂ ಕೂಡ ಶಭಾಷ್, ಒಪ್ಪದೆ ಪ್ರತಾಪ್ ಸಿಂಹ ಅವರೇ, ಬನ್ನಿ ನಿಮ್ಗೊಂದು ಟೀ ಕೊಡಿಸ್ತೀನಿ, ಕಾಫಿ ಕೊಡಿಸ್ತೀನಿ, ತಿಂಡಿ ತಿನ್ನೋಣ ಬನ್ನಿ ಒಂದ್ಸಲ ಅಂತ ಕೂಡ ಕರೆದಿದ್ರು. ಇದಾದ ಮೇಲೆ ಒಂದು ಕಡೆ ಈಗ ಪ್ರತಾಪ್ ಸಿಂಹ ಏನು ಅಂತ ಹೇಳಿದ್ರೆ, ಬಿ ಜೆ ಪಿಯಲ್ಲೇ ಇದ್ದು ಇಲ್ಲದಂತಿರುವ ಬಿ ಜೆ ಪಿಯ ರೆಬೆಲ್ ಗುಂಪಿನ ಜೊತೆಲಿ ಗುರುತಿಸ್ಕೊಳ್ತಾ ಇದ್ದಾರೆ. ವಿಶೇಷವಾಗಿ ಯತ್ನಾಳ್ ಬಣ್ಣದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ವಕ್ಫ್ ಹೋರಾಟ ಅಂತಾರೆ, ಸೀರಿಯಸ್ ಆಗಿ ವಕ್ಫ್ ವಿಚಾರ ಇದೆಯಾ ಅದರಲ್ಲಿ, ಅಥವಾ ತನಗೆ ಲೋಕಸಭಾ ಟಿಕೆಟನ್ನು ಯಡಿಯೂರಪ್ಪನವರು ತಪ್ಪಿಸ್ಬಿಟ್ರು, ವಿಜೇಂದ್ರ ತಪ್ಪಿಸ್ಬಿಟ್ರು, ಆ ಒಂದು ಕೋಪದ ಆಧಾರದ ಮೇರೆಗೆ ಅದೇ ರೀತಿ ಸಮಾನ ಮನಸ್ಕರ ಒಂದು ಗುಂಪಿದೆಯಲ್ಲ ಯತ್ನಾಳ್ ಅವರ ಗುಂಪು, ಅದರಲ್ಲಿ ಕುಮಾರ್ ಬಂಗಾರಪ್ಪ ಅವರಿದ್ದಾರೋ, ಯತ್ನಾಳ್ರಿದ್ದಾರೋ, ಬಿ ಪಿ ಹರೀಶ್ ಅವರಿದ್ದಾರೋ, ಅಥವಾ ಜಾರಕಿಹೊಳಿ ಇದ್ದಾರೋ, ಈ ಗುಂಪಲ್ಲಿ ಪ್ರತಾಪ್ ಸಿಂಹ ಕಾಣಿಸ್ಕೊಳ್ತಾ ಇದ್ದಾರೆ. ಇಲ್ಲ ಆದರೆ ಹಂಗಾಗಲಿ, ಈಗ ಅಕಸ್ಮಾತ್ ಆಗಲಿಲ್ಲ ಅಂದರೆ, ಅಕಸ್ಮಾತ್ ಪ್ರತಾಪ ಸಿಂಹ ಆ ಗುಂಪಲ್ಲೂ ವರ್ಕೌಟ್ ಆಗಲಿಲ್ಲ ಅಂದರೆ ಕಾಂಗ್ರೆಸ್ಗೇನಾದರೂ ಬಂದುಬಿಡ್ತಾರಾ ಅಂತ ಕೂಡ ಒಂದು ಚರ್ಚೆ ಸಹಜವಾಗಿ ರಾಜಕೀಯದಲ್ಲಿ ಹಾಗೇನೆ. ಇನ್ನು ಬಂಡಾಯ ಇದ್ದಾಗ ಬೇರೆ ಪಾರ್ಟಿಗೆ ಹೋಗ್ತಾರಾ, ಇಂಡಿಪೆಂಡೆಂಟ್ ಆಗಿಬಿಡ್ತಾರೆ ಅಂತ ಚರ್ಚೆ ಸಹಜವಾಗಿರುತ್ತೆ. ಇದೀಗ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ ಮಾಜಿ ಸಂಸದ. ಇದೀಗ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ನಾನು ಹೋಗಲ್ಲ ಅಂತ ಪ್ರತಾಪ ಸಿಂಹ ಕಡೆಯಿಂದ ಸ್ಪಷ್ಟನೆ ಬಂದಿದೆ. ಈ ಸ್ಪಷ್ಟನೆ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಪ್ರತಾಪ್ ಸಿಂಹಗೆ ಕಾಂಗ್ರೆಸ್ಗೆ ಹೋಗುವಂಥ ಅನಿವಾರ್ಯತೆಯೂ ಬಂದೇ ಇಲ್ಲ. ನಮ್ಮಪ್ಪನೂ ಜನಸಂಘ, ಪ್ರತಾಪ್ ಸಿಂಹನೂ ಜನಸಂಘ, ನಾನು ಸೈದ್ಧಾಂತಿಕ ಬದ್ಧತೆಯ ರಾಜಕಾರಣಿ, ನಾನು ಅದರ ಹಿನ್ನೆಲೆಯಿಂದ ಬಂದಂಥವನು. ಕಾಂಗ್ರೆಸ್ಗೆ ಹೋಗೋದಾಗಿದ್ದರೆ ಟಿಕೆಟ್ ತಪ್ಪದಾಗಲೇ ಚುನಾವಣೆ ಸಮಯದಲ್ಲೇ ಹೋಗ್ಬಿಡ್ತಾ ಇದ್ದೆ ನಾನು ಅಂಥೇಳಿ ಪ್ರತಾಪ್ ಸಿಂಹ ಮಾಜಿ ಸಂಸದ ಮಾತಾಡಿರೋದು. ಈ ಥರ ಊಹಾಪೋಹಗಳನ್ನ ಮಾಡುವಂಥವ್ರಿಗೆ ನಾನು ಒಂದು ಮಾತು ಹೇಳ್ತೀನಿ. ಪ್ರತಾಪ್ ಸಿಂಹಗೆ ಕಾಂಗ್ರೆಸ್ಸಿಗೆ ಹೋಗಬೇಕಾದ ಅನಿವಾರ್ಯತೆ, ಕಾಂಗ್ರೆಸ್ಸಿಂದ ಬಿ ಜೆ ಪಿಗೆ ಬರಬೇಕಾದ ಅನಿವಾರ್ಯತೆ ಬೇರೆಯವ್ರಿಗಿರ್ಬೋದು. ನಮ್ಮಪ್ಪನೂ ಜನಸಂಘ, ಪ್ರತಾಪ್ ಸಿಂಹನೂ ಕೂಡ ಬಿ ಜೆ ಪಿನೇ, ಜನಸಂಘದ ಹೊಸ ಅವತಾರ ಬಿ ಜೆ ಪಿ ಆಗಿದ್ದೀನಿ. ನಮ್ಮದು ಸೈದ್ಧಾಂತಿಕ ಬದ್ಧತೆಯಿಂದ ಬಂದಿರೋನು. ಹೋಗಬೇಕು ಅಂತಂದರೆ ಕಾಂಗ್ರೆಸ್ನಲ್ಲಿ ಯಾರ್ಯಾರು ನನಗೆ ಫೋನ್ ಮಾಡಿ ನನ್ನ ಟಿಕೆಟ್ ಆಫರ್ ಮಾಡಿದ್ರು ಕೇಳಿ, ಹೋಗೋದಾಗಿದ್ದರೆ ಚುನಾವಣೆ ಟೈಮಲ್ಲೇ ಹೋಗ್ತಾಯಿದ್ದೆ. ಇವಾಗ ಹೋಗೋ ಅಂಥ ದರ್ದು ನನಗೇನಿಲ್ಲ. ನಂದು ಸೈದ್ಧಾಂತಿಕ ಬದ್ಧತೆ ಇರೋದು. ಇವತ್ತು ಕೂಡ ಟಿಕೆಟ್ ಕಳ್ಕೊಂಡಿರೋರು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ನೋಡಿ. ಆದರೆ ಪ್ರತಾಪ್ ಸಿಂಹ ಒಬ್ಬನೇ ಹಿಂದುತ್ವಗೋಸ್ಕರ ಹೋರಾಟ ಮಾಡ್ತಿರೋನು. ಆಮೇಲೆ ಸಿದ್ದರಾಮಯ್ಯನವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಸಿದ್ದರಾಮಯ್ಯನವ್ರ ಬಗ್ಗೆ ಅತಿ ಹೆಚ್ಚು ತೊಂದರೆಗೊಳಗಾಗಿರುವ ಹಳೆ ಮೈಸೂರು ಭಾಗದ ರಾಜಕಾರಣಿ ನಾನು. ಇಷ್ಟೆಲ್ಲ ಕೆಲಸವನ್ನು ಮಾಡಿದ್ದೀನಿ. ನನ್ನ ಬಾಧ್ಯತೆ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ಹೋಗಬೇಡಿ. ನಾನು ನರೇಂದ್ರ ಮೋದಿಯವರ ಹೆಸರು ಹೇಳ್ಕೊಂಡು ರಾಜಕಾರಣಕ್ಕೆ ಬಂದಿರೋನು, ಈ ಪಕ್ಷಕ್ಕೆ ಸಿದ್ಧಾಂತಕ್ಕೆ ಬದ್ಧತೆ ಇರೋನು, ನಾ ಕಡೆವರೆಗೂ ಕೂಡ ಈ ಪಕ್ಷದಲ್ಲಿ ಇರೋನು. ಬೇರೆ ಪಕ್ಷದ ಕ್ರೀಡಿಸ್ಕೊಳ್ಳೋಕೆ ಇದೀಗ ಪುನೀತ್ ಇದ್ದಾರೆ. ಪುನೀತ್, ಈಗ ಪ್ರತಾಪ ಸಿಂಹದು ತ್ರಿಶಂಕು ಸ್ಥಿತಿನ ಅಂತ ಹೇಳಿ ಆಯಿತು, ಸೈದ್ಧಾಂತಿಕ ಬದ್ಧತೆ ಅಂತ ಒಂದು ಕಡೆ ಮಾತಾಡ್ತಾರೆ, ಸಿದ್ದರಾಮಯ್ಯನವ್ರ ಹೆಸರಲ್ಲಿ ಒಂದು ಆರೋಗ್ಯ ಮಾರ್ಗ ಅಂತ ಏನಾದರೂ ಇಟ್ಟಾಗ ಅದು ಸರಿಯಾಗಿದೆ ಅಂತ ಅದನ್ನು ಮಾತಾಡ್ತಾರೆ. ಈ ಕಡೆ ನೋಡಿದ್ರೆ ಯತ್ನಾಳ್ ಬಣ್ಣದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ಸಿದ್ಧಾಂತ ಅಂತಾರೆ, ಮೋದಿ ಹೆಸರು ಅಂತ ಹೇಳ್ತಾರೆ. ಬಂಡಾಯ ಯಾಕೆ ಹಾಗಿದ್ರೆ? ಈ ಬಂಡಾಯಗಾರ ಗುಂಪಲ್ಲಿ ಪ್ರತಾಪ್ ಸಿಂಹ ಕಾಣಿಸ್ಕೊಳ್ತಾ ಇರೋದು ಯಾಕೆ ಅಂತ ಪ್ರಶ್ನೆ ಸಹಜವಾಗಿ ರೈಸ್ ಆಗುತ್ತಲ್ವಾ ಅಂತ. ಖಂಡಿತವಾಗಿ ರಮಕಾಂತ್, ಎಲ್ಲ ಒಂದು ಕಡೆ ಪ್ರತಾಪ್ ಸಿಂಹ ಅವರ ಒಂದು ಸ್ಥಿತಿ ತ್ರಿಶಂಕು ಸ್ಥಿತಿಯಲ್ಲಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಮೈಸೂರು ಭಾಗದಲ್ಲೂ ಕೂಡ ಅವರು ತಮ್ಮ ಹಿಡಿತವನ್ನು ಸಾಧಿಸಿಕೊಳ್ಳುವಂತಹ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಹೇಳಿಕೆಗಳನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಆದ್ರೆ ಅವರಿಗೆ ಪರ ವಿರೋಧವಾದಂತಹ ಚರ್ಚೆಗಳು ಸಾಕಷ್ಟು ಇರ್ತಕ್ಕಂಥದ್ದು. ಒಂದು ರಸ್ತೆಗೆ, ಮೈಸೂರಿನಲ್ಲಿರುವಂತಹ ರಸ್ತೆಗೆ ಸಿದ್ದರಾಮಯ್ಯನವರನ್ನ ಹೆಸರಿಡುವಂತಹ ಒಂದು ವಿಚಾರ ಚರ್ಚೆಗೆ ಬರುತ್ತೆ. ಈ ಒಂದು ಸಂದರ್ಭದಲ್ಲಿ ಹೆಸರಿಡ್ತಕ್ಕಂಥದ್ದು ಸರಿ ಇದೆ ಅನ್ನೋ ಒಂದು ಮಾತುಗಳನ್ನು ಹೇಳಿರ್ತಾರೆ. ಆ ಒಂದು ಹೇಳಿಕೆ ಕೊಟ್ಟಂತಹ ಸಂದರ್ಭದಲ್ಲಿ ಅವರದೇ ಪಕ್ಷದಲ್ಲಿರ್ತಕ್ಕಂಥ ಬಿಜೆಪಿಯ ನಾಯಕರು ಪ್ರತಾಪ್ ಸಿಂಹ ವಿರುದ್ಧ ತಿರುಗಿ ಬೀಳ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಈ ಒಂದು ಹೇಳಿಕೆ ಬಂದ ತಕ್ಷಣ, ಅಂದ್ರೆ ತಮ್ಮ ಪಕ್ಷದಲ್ಲಿಯೇ ಈ ತರದ ಒಂದು ಚರ್ಚೆಗಳು ಬಂದಂತಹ ಸಂದರ್ಭದಲ್ಲಿ ಈಗ ಅವರ ಹೇಳಿಕೆಗೆ ಊಟ ಹೊಡೆಯುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಅಂದ್ರೆ ನಾನು ಹೇಳಿರ್ತಕ್ಕಂಥದ್ದು ಹೊಸ ರಸ್ತೆ ಆದ್ರೆ ಹೆಸರಿಡಬೇಕು ಅನ್ನೋ ಒಂದು ಸಂದೇಶಗಳನ್ನು ಕೊಡುವ ಮುಖಾಂತರ ಅವರು ತಪ್ಪಿನಂತೆ ತಪ್ಪಿಸಿಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಮತ್ತೊಂದು ಕಡೆ ಇಲ್ಲಿ ಏನು ಹೆಚ್ಚಿನದಾಗಿ ಅವರ ಒಂದು ಬಣದಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು ಇರ್ಬೋದು, ಇದನ್ನೆಲ್ಲವನ್ನೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರಿಗೆ ಟಿಕೆಟ್ ಕೈ ತಪ್ಪಿದಂಥದ್ದು ಏನಿದೆ, ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಏನು ವಿಜೇಂದ್ರ ಅವರ ಬಣದಿಂದ ಅವರಿಗೆ ಅನ್ಯಾಯವಾಗಿದೆ ಅನ್ನೋ ಮಾತುಗಳೇನಿದ್ದಾವೆ, ಈ ತರದ ಒಂದಷ್ಟು ಚರ್ಚೆಗಳಿಂದ ಒಂದು ರೀತಿ ಪ್ರತಾಪ್ ಸಿಂಹ ಈ ತರದ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಆ ತರದ ಒಂದು ಹೇಳಿಕೆಗಳಿಂದ. ಓಕೆ, ಥ್ಯಾಂಕ್ ಯು ಪುನೀತ್.